Namaste. A very happy evening to my dear students, teachers, and the school administrative department. We welcome you all to our Vidya Shakti science session. My name is Ashwita Malnad and I'm your science tutor. Hope you all are doing good. Yes? Okay, that sounds sweet. Without any delay, let us quickly start today's session because we have the time limit very less and we have to complete this particular chapter. So, the name of the chapter is Structure of Atom. In this chapter, we learned about various experiments that was conducted in respect to the atom, so which led to the discovery of nucleus in the atom, protons, neutrons, and electrons. So apart from that, we have a very important topic in structure of the atom, that is isobars. Without isobars and isotopes, we cannot conclude the chapter, right? So now, what is isobars? Isobars andre ಏನು? Isobars andre they are atom, that is nucleosides of different chemical elements which differs in the chemical property but has the same physical property. ಸೊ ಇಸೋಪಾರ್ ಅಂತ ಹೇಳಿದ್ರೆ ಅದ್ರಲ್ಲಿ ಇರುವಂತಹ ರಾಸಾಯನಿಕ ಗುಣಗಳು ಏನಿರ್ತಲ್ಲ ಒಂದಕ್ಕಿಂತ ಒಂದು ವಿಭಿನ್ನವಾಗಿರುತ್ತೆ ಬಟ್ ಫಿಸಿಕಲ್ ಪ್ರಾಪರ್ಟಿ ಒಂದೇ ರೀತಿಯಾಗಿರುತ್ತೆ. ಈಗ ನಾನು ನಿಮ್ ಕಣ್ಮುಂದೆ ಹಾಲು ಮತ್ತೆ ಸುಣ್ಣದ ನೀರು ತೆಗೆದ್ಕೊ ಬಂದ್ ಇಟ್ಟಾಗ ಅದೆರಡು ಬೇರೆ ಬೇರೆ ಅಲ್ವಾ? ಹಾಲ್ ಬೇರೆ, ಸುಣ್ಣದ ನೀರ್ ಬೇರೆ. ಆದ್ರೆ ಅವುಗಳು ನೋಡ್ಲಿಕ್ಕೆ ಹೇಗ್ ಕಾಣುತ್ತೆ? ಬಿಳಿಯ ಬಣ್ಣದಾಗಿರುತ್ತೆ, ಹೌದಾ? ಇಫ್ ಐ ಬ್ರಿಂಗ್ ಮಿಲ್ಕ್ ಅಂಡ್ ಲೈಮ್ ಸ್ಟೋನ್ ವಾಟರ್ ಇನ್ ಫ್ರಂಟ್ ಆಫ್ ಯು, ಸೊ ಬೋತ್ ಲುಕ್ಸ್ ದ ಸೇಮ್, white liquid, but one is milk, the other one is limestone water. So the chemical property is changed, but physical property remains to be the same. So we can say that isobars are those elements which have a different atomic number but the same mass number. ನಿಮ್ಮೆಲ್ಲರಿಗೂ ನೆನ್ಪಿದ್ಯಾ? ಲಾಸ್ಟ್ ಕ್ಲಾಸ್ ನಲ್ಲಿ ಆಟಮಿಕ್ ನಂಬರ್, ಮಾಸ್ ನಂಬರ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ. ಆಟಮಿಕ್ ನಂಬರ್ ಯಾವ ಅಕ್ಷರ ಡಿನೋಟ್ ಮಾಡುತ್ತೆ? ಝೆಡ್. ಆಯ್ತಾ? ಅದ್ರಲ್ಲಿ ಏನಿರುತ್ತೆ? ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್. ಆದ್ರೆ ಮಾಸ್ ನಂಬರ್ ಹೇಳುತ್ತೆ? ಎ. ಸೊ ನಿಮ್ ಕ್ಲಾಸ್ ಅಲ್ಲಿರೋ ಎ ಹೆಸರನ್ನೆಲ್ಲ ಹೇಳ್ತಾ ಹೋದ್ರಿ ಅಲ್ವಾ, ಮಾಸ್ ಇದಾರೆ ಅಂತ ಅಂದ್ಬಿಟ್ಟು. ಸೊ ಮಾಸ್ ನಂಬರ್ ಏನ್ ಹೇಳುತ್ತೆ? ಮಾಸ್ ಆಫ್ ಅನ್ ಆಟಮ್ ಏನ್ ಹೇಳುತ್ತೆ? ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಅದ್ರಲ್ಲಿ ಇರುತ್ತೆ. ಓಕೆ, ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಟುಗೆದರ್ ವಿ ಕಾಲ್ ಇಟ್ ಆಸ್ ನ್ಯೂಕ್ಲಿಯಾನ್ಸ್. ಅಲ್ಲಿ ನ್ಯೂಕ್ಲಿಯಾನ್ಸ್ ಅಂತ ಬಂದಾಗ ಮುಖ ನೋಡ್ಕೊಂಬೇಡಿ. ನ್ಯೂಕ್ಲಿಯಾನ್ಸ್ ಅಂದ್ರೆ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್, ವಿ ಕಾಲ್ ಇಟ್ ಆಸ್ ನ್ಯೂಕ್ಲಿಯಾನ್ಸ್. ಓಕೆ, ಸೊ ನಿಮ್ಗೆ ಮಾಸ್ ನಂಬರು, ಅಟಮಿಕ್ ನಂಬರು ಎಲ್ಲ ನನ್ಗೆ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಲ್ವಾ? ಸೊ ದ ಮಾಸ್ ನಂಬರ್ ಏನು ಅಂತ ಹೇಳಿದ್ರೆ ದ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್, ವಿ ಕಾಲ್ ಇಟ್ ಆಸ್ ಮಾಸ್ ನಂಬರ್. ವೆರಾಸ್ ನ್ಯೂಕ್ಲಿಯಸ್ ಅಲ್ಲಿರೋ ಪ್ರೋಟಾನ್ಸ್ ನ ಆಟಮಿಕ್ ನಂಬರ್ ಅಂತ ನಾವು ಕರಿತೀವಿ. ಸೊ ಈ ಇಸೋಬಾರಲ್ಲೂ ಅಷ್ಟೇ ನಾವು ಏನಾಗುತ್ತೆ, ಆಟಮಿಕ್ ನಂಬರ್ ಅಲ್ಲಿ ವ್ಯತ್ಯಾಸ ಇರುತ್ತೆ ಬಟ್ ಮಾಸ್ ನಂಬರ್ ಸೇಮ್ ಆಗಿ ಇರುತ್ತೆ. ಯಾಕಂದ್ರೆ ಕೆಮಿಕಲ್ ಪ್ರಾಪರ್ಟೀಸ್ ಅಲ್ಲಿ ಮಾತ್ರ ಚೇಂಜ್, ವೇರ್ ಅಂಡ್ ಫಿಸಿಕಲ್ ಪ್ರಾಪರ್ಟೀಸ್ ರಿಮೇನ್ಸ್ ಟು ಬಿ ದ ಸೇಮ್. Their chemical property is different because there is a difference in the number of electrons. Okay, so it has the same atomic mass but different atomic number. This is because an additional number of neutrons compensate for the difference in the number of nucleons. Nucleons andre the total of protons and neutrons will get nucleons. Okay, ಇವಾಗ ಎಕ್ಸಾಂಪಲ್, ದ ಎಕ್ಸಾಂಪಲ್ ಆಫ್ ಟೂ ಇಸೋಟಾಪ್ಸ್ ಅಂಡ್ ಇಸೋಬಾರ್ ಇಸ್ ಐರನ್ ಅಂಡ್ ನಿಕ್ಕಲ್. ನಿಕ್ಕಲ್ ಅಂದ್ರೆ ನಿಖಿಲ್ ಅಲ್ಲ, ನಿಕೆಲ್. ನಿಕೆಲ್ ಅಂದ್ರೆ ಹೆಸರು ಅಲ್ಲ, ಕೆಮಿಕಲ್. ಓಕೆ, ಬೋತ್ ಹ್ಯಾವ್ ದ ಸೇಮ್ ಮಾಸ್ ನಂಬರ್. ಎರಡಕ್ಕೂ 58 ಮಾಸ್ ನಂಬರ್ ಇದೆ. ಆದ್ರೆ ಐರನ್ ಅಲ್ಲಿರುವಂತಹ ಆಟಮಿಕ್ ನಂಬರ್ ಬಂದು 26, ಅಂದ್ರೆ ಅದರಲ್ಲಿರುವಂತಹ ಪ್ರೋಟಾನ್ ಸಂಖ್ಯೆ 26 ಅಂಡ್ ದ ಆಟಮಿಕ್ ನಂಬರ್ ಆಫ್ ನಿಕೆಲ್ ಇಸ್ 28. ಸೊ ಕೆಮಿಕಲಿ ಇವೆರಡು ಬೇರೆ ಆದ್ರೂ ಕೂಡ ಮಾಸ್ ನಂಬರ್ ಇವೆರಡರಲ್ಲೂ ಕೂಡ ಸೇಮ್ 58 ಅನ್ನೋದೇ ಇರುತ್ತೆ. ಓಕೆ, ಸೊ ಇಲ್ಲೊಂದು ಎಕ್ಸಾಂಪಲ್ ಇದೆ ಇಸೋಬಾರ್ಗೆ. ಆರ್ಗನ್ ಎಕ್ಸಾಂಪಲ್ ಕೊಟ್ಟಿದೀವಿ, ಪೊಟ್ಯಾಷಿಯಂ ಎಕ್ಸಾಂಪಲ್ ಕೊಟ್ಟಿದೀವಿ, ಕ್ಯಾಲ್ಸಿಯಂ ಎಕ್ಸಾಂಪಲ್ ಕೊಟ್ಟಿದೀವಿ. So you can see 18 proton, 22 neutron and 18 electron ಆಚ್ ಕಡೆ. ಸೊ ಇದನ್ನ ಹೇಗ್ ಬರಿತೀವಿ? ನೆನ್ಪಿದ್ಯಾ? ಲಾಸ್ಟ್ ಟೈಮ್ ನಾನು ನಿಮ್ಗೆ ಹೇಳಿದ್ನಲ್ಲ ಹೇಗ್ ಬರಿತೀವಿ ಅದನ್ನ?
ಸಿಂಬಲ್ಸ್ ಹೇಗ್ ಬರ್ತೀವಿ? ವೆರಿ ಗುಡ್. ಮಾಸ್ ನಂಬರ್, ಸಿಂಬಲ್ ಆಫ್ ದ ಎಲಿಮೆಂಟ್ ಅಂಡ್ ಅಟಮಿಕ್ ನಂಬರ್. ಸೊ ಅದೇ ರೀತಿಯಾಗಿ ಕಾಣಿಸ್ತಾ ಇದೆಯಾ ಇಲ್ಲಿ? ಮಾಸ್ ನಂಬರ್ ಎಷ್ಟು? 22 ಪ್ಲಸ್ 18 ಎಷ್ಟು? ದಿಸ್ ಒನ್ ಯು ಅಂಡರ್ಸ್ಟ್ಯಾಂಡಿಂಗ್ ರೈಟ್? ನ್ಯೂಕ್ಲಿಯಸ್ ಅಲ್ಲಿ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ಸ್ ಇರುತ್ತೆ. 82 ಪ್ರೋಟಾನ್, ಸಾರಿ 18 ಪ್ರೋಟಾನ್, 22 ನ್ಯೂಟ್ರಾನ್. ಆಚ್ ಕಡೆ 18 ಎಲೆಕ್ಟ್ರಾನ್ಸ್ ಇರುತ್ತೆ. ಎಲೆಕ್ಟ್ರಾನ್ಸ್ ಮೈನಸ್ ಸೈನ್ ಅಲ್ಲಿ ಇರುತ್ತೆ. ಸೊ ನಾನು ಏನ್ ಹೇಳಿದ್ದೆ ಲಾಸ್ಟ್ ಟೈಮು? ಮಾಸ್ ನಂಬರ್, ಸಿಂಬಲ್ ಆಫ್ ದ ಎಲಿಮೆಂಟ್, ಕೆಳಗಡೆ ಏನ್ ಬರುತ್ತೆ? ಆಟಮಿಕ್ ನಂಬರ್ ಬರುತ್ತೆ. ಹೌದಾ? ಹೀಗ್ ಹೇಳಿದ್ನಲ್ಲ, ನೆನ್ಪಿದ್ಯಾ? ಈಗ ಮಾಸ್ ನಂಬರ್ ಎಷ್ಟಾಗುತ್ತೆ? ಇವೆರಡನ್ನ ಕೂಡಿಸ್ಬೇಕು. 18 ಪ್ಲಸ್ 22 40. ಆಟಮಿಕ್ ನಂಬರ್ ಯಾವಾಗ್ಲೂ ಏನಿರುತ್ತೆ? ನ್ಯೂಕ್ಲಿಯಸ್ ಅಲ್ಲಿ ಇರುವಂತಹ ಪ್ರೋಟಾನ್. ಸೊ 18. ಸಿಂಬಲ್ ಏನಿರುತ್ತೆ ಇದ್ರದ್ದು? ಆರ್ಗನ್ ಸಿಂಬಲ್. ಸೊ ಹೀಗ್ ಬರಿತೀರಾ, 40. ಈ ತರ ನೀವು ಬರಿತೀರಾ. ಓಕೆನಾ? ಕ್ಲಿಯರ್ ವಿತ್ ದಿಸ್? ದಿಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಐಸೋಬಾರ್ ಆರ್ ಇಸೋಬಾರ್ ಅಂತ ಸಹ ನೀವು ಇದನ್ನ ಕರಿಬಹುದು. ಅದೇ ತರ ಇನ್ನೆರಡು ಎಕ್ಸಾಂಪಲ್ ಇದೆ. ಸೊ ಇದರಲ್ಲಿ ಪ್ರೋಟಾನ್ 19, ನ್ಯೂಟ್ರಾನ್ 21, ಎರಡು ಸೇರಿಸಿ 19 ಪ್ಲಸ್ 21 40. ಮತ್ತೆ ಇಲ್ಲಿ ಎಲೆಕ್ಟ್ರಾನ್ ಬಂದು, ಸಾರಿ ನ್ಯೂಟ್ರಾನ್ ಬಂದೆಷ್ಟು, ಸಾರಿ ಪ್ರೋಟಾನ್ ಬಂದೆಷ್ಟಿದೆ? 19. ಸೊ ಇಲ್ಲೂ ಅಷ್ಟೇ 20 20 40. ಸೊ ಇಲ್ಲಿ ಏನಾಗುತ್ತೆ? ಮಾಸ್ ನಂಬರ್ಗಳು ಸೇಮ್ ಇರುತ್ತೆ ಇಸೋಬಾರ್ ಅಲ್ಲಿ, ಆದ್ರೆ ಅದರ ಆಟಮಿಕ್ ನಂಬರ್ ಅಲ್ಲಿ ಚೇಂಜಸ್ ಇರುತ್ತೆ. ಯಾವಾಗ ಮಾಸ್ ನಂಬರ್ಗಳು ಸೇಮ್ ಇತ್ತು, ಆಟಮಿಕ್ ನಂಬರ್ಗಳಲ್ಲಿ ವ್ಯತ್ಯಾಸ ಇದ್ರೆ ಅದನ್ನ ನಾವು ಕಣ್ ಮುಚ್ಕೊಂಡು ಹೇಳ್ಬಹುದು, ಇಟ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಇಸೋಬಾರ್ ಅಂತ ಅನ್ಬಿಟ್ಟು. ಕ್ಲಿಯರ್ ವಿತ್ ದಿಸ್ ಎಕ್ಸ್ಪ್ಲನೇಷನ್? ಅಂಡರ್ಸ್ಟ್ಯಾಂಡಿಂಗ್? ಓಕೆ, ಅರ್ಥ ಆಯ್ತಲ್ಲ ಎಲ್ಲರಿಗೂ? ಲೆಟ್ ಅಸ್ ಮೂವ್ ಫಾರ್ವರ್ಡ್. I repeat again, whenever the mass number is equal and change in the atomic number, we call it as isobar. Next, isotopes ಅಂದ್ರೆ ಏನ್? ಇಸೋಬಾರ್ ಅರ್ಥ ಆಯ್ತು. ಯಾವಾಗ ಮಾಸ್ ನಂಬರ್ ಸೇಮ್ ಇರುತ್ತೆ, ಆಟಮಿಕ್ ನಂಬರ್ ಅಲ್ಲಿ ಚೇಂಜ್ ಇರುತ್ತೆ, ಇಸೋಬಾರ್ ಅಂತೀವಿ. ಮತ್ತೆ ಇನ್ನೊಂದು ಎಕ್ಸ್ಪ್ಲನೇಷನ್, ಇಸೋಬಾರ್ಗಳಲ್ಲಿ ಕೆಮಿಕಲ್ ಪ್ರಾಪರ್ಟೀಸ್ ಅಲ್ಲಿ ಮಾತ್ರ ಚೇಂಜ್ ಇರುತ್ತೆ, ಫಿಸಿಕಲ್ ಪ್ರಾಪರ್ಟೀಸ್ ರಿಮೈನ್ಸ್ ಟು ಬಿ ದ ಸೇಮ್. ಬಟ್ ಇಸೋಟೋಪ್ಸ್ ಅಂದ್ರೆ ಏನು? ಇದಕ್ಕೂ ಕೂಡ ಒಂದು ಎಕ್ಸಾಂಪಲ್ ತಗೋಣ. ಲೆಟ್ ಅಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ಟೂ ಥಿಂಗ್ಸ್ ವಿಚ್ ಹ್ಯಾಸ್ ಸೇಮ್ ಕಲರ್, ಸೇಮ್ ಫಿಸಿಕಲ್ ಅಪಿಯರೆನ್ಸ್, such that you cannot distinguish between them. Okay, but when you measure the weight of these two things, then you find that they are different. ಅವೆರಡರಲ್ಲೂ ಕೂಡ ಬಹಳ ವ್ಯತ್ಯಾಸ ಇದೆ ಅಂತ ನಿಮ್ಗೆ ಆಮೇಲೆ ಗೊತ್ತಾಗುತ್ತೆ. So you can relate the concept of isotopes with this example. So as we all know that atoms are made up of ಏನೇನೋ ಬ್ರಹ್ಮ ವಿಷ್ಣು ಮಹೇಶ್ವರ ತರ electrons, protons, neutrons. Okay, the nucleus is made up of protons and neutrons. Electrons ಏನು? It revolves around the nucleus. ಅಲ್ವಾ? Structure of the atom, very simple topic. So if this is an atom, atoms ಮಧ್ಯ ಭಾಗದಲ್ಲಿ ನ್ಯೂಕ್ಲಿಯಸ್ ಇರುತ್ತೆ. ಅಂಡ್ ಒಂದು ಆಟಮ್ ಆಗ್ಬೇಕಂದ್ರೆ 3 ಥಿಂಗ್ ಬೇಕು: ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್. ಓಕೆ, ಸೊ ಈ ಭಾಗದಲ್ಲಿ, ನ್ಯೂಕ್ಲಿಯಸ್ ಭಾಗದಲ್ಲಿ ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಇರುತ್ತೆ. ಅಂಡ್ ಇದ್ರ ಸುತ್ತದೇನು? ಎಲೆಕ್ಟ್ರಾನ್ ಸುತ್ತಾ ಹೋಗ್ತಾ ಇರುತ್ತೆ ಆಟಮ್ ಸುತ್ತ. ಸೊ ಈ ನ್ಯೂಕ್ಲಿಯಸ್ ಅಲ್ಲಿ ಇರುವಂತಹ ಪ್ರೋಟಾನ್ ಅನ್ನ ನಾವು ಆಟಮಿಕ್ ನಂಬರ್ ಅಂತ ಕರಿತೀವಿ. ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಅನ್ನ ನಾವು ಮಾಸ್ ನಂಬರ್ ಅಂತ ಕರಿತೀವಿ. ಓಕೆ, ಯಾವ ಎಲಿಮೆಂಟ್ಸ್ ಗಳಿಗೆ ಈ ಮಾಸ್ ನಂಬರ್ ಸೇಮ್ ಇತ್ತು, ಈ ಅಟಮಿಕ್ ನಂಬರ್ ಅಲ್ಲಿ ಮಾತ್ರ ವ್ಯತ್ಯಾಸ ಇರುತ್ತೋ ಅದಕ್ಕೆ ನಾವು ಇಸೋಟಾಪ್ಸ್ ಅಥವಾ ಇಸೋಬಾರ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿವರೆಗೂ ಕ್ಲಿಯರ್ ಆಗಿದ್ಯಾ ನಿಮ್ಮೆಲ್ಲರಿಗೂ? ಓಕೆ,
Atomic mass is the sum of some protons and the number of neutrons. And atomic number is equal to the number of protons. ಈಗ ತಾನೇ ಹೇಳ್ದೆ. In an element, the number of protons is always the same, but the number of neutrons keeps on changing. ಇಲ್ಲಿ ಏನಾಗ್ತಾ ಇದೆ, protons fixed ಆಗಿರುತ್ತೆ. ಆದ್ರೆ neutrons ಮಾತ್ರ change ಆಗ್ತಿರುತ್ತೆ. So, isotopes are the atoms in which the number of neutrons differs and number of protons is the same. Isotopes are the atoms in which the number of neutrons differs but the number of protons is the same. ನೋಟ್ ಮಾಡ್ಕೊಂತೀರಾ ಅದನ್ನ? ಕ್ವಿಕ್ ಆಗಿ ನೋಟ್ ಮಾಡ್ಕೊಳ್ಳಿ. ಸೊ ಅದರ್ ನೋಟ್ಸ್ ಅಂಡ್ ಆಲ್ ಯು ನೀಡ್ ನಾಟ್ ವರಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಲಾಗಿನ್ ಆಗ್ಬಿಟ್ಟು ಯು ಕ್ಯಾನ್ ಹ್ಯಾವ್ ಅ ಲುಕ್ ಓವರ್ ದಟ್. ಓಕೆ. Meanwhile, we have got a message from one of the student asking, Madam, how we declare the number of neutrons in the nucleus? See, child, to declare the number of neutrons in an atom's nucleus, you must first determine the atom's mass number. Okay, mass number alli nimge eradu irutte, protons matte neutrons, and subtract it from atomic number. So result will be number of neutrons. Simple formula. Okay, children, you all have noted down ಅನ್ಕೊಂತಿದೀನಿ. ಸೊ ಈಗ ನಂಬರ್ ಆಫ್ ನ್ಯೂಟ್ರಾನ್ಸ್ ನ ಹೆಂಗ್ ಕಂಡುಹಿಡಿತೀವಿ? ನಮ್ಗೆ ಗೊತ್ತಿದೆ, ಟೋಟಲ್ ಮಾಸ್ ನಂಬರ್ ಇಸ್ ಈಕ್ವಲ್ ಟು ಏನೇನು? ಟೋಟಲ್ ನಂಬರ್ ಮಾಸ್ ನಂಬರ್, atomic number, sorry, why am I writing atomic number? Protons plus neutrons. ನಾನು ಈ ಪ್ರೋಟಾನ್ಸ್ ನ ಏನಂತ ಹೇಳಿದ್ದೆ? ಆಟಮಿಕ್ ನಂಬರ್ ಅಂತ ಹೇಳಿದೆ. ಎಷ್ಟು ಪ್ರೋಟಾನ್ಸ್ ನಂಬರ್ ಇರುತ್ತೋ ಅದ್ರ ಅಷ್ಟೇ ಆಟಮಿಕ್ ನಂಬರ್ ಸಹ ಇರುತ್ತೆ. ಸೊ ಪ್ರೋಟಾನ್ಸ್ ಪ್ಲಸ್ ಆಟಮಿಕ್ ನಂಬರ್ ನ್ಯೂಟ್ರಾನ್ಸ್ ಆಗಿರುತ್ತೆ. ಈಗ ನಮ್ಗೆ ಮಾಸ್ ನಂಬರ್ 50 ಅಂತ ಇಟ್ಕೊಳ್ಳೋಣ, ಆಟಮಿಕ್ ನಂಬರ್ 20 ಇದೆ ಅಂತ ಅನ್ಕೊಳ್ಳೋಣ, ಪ್ಲಸ್ ನ್ಯೂಟ್ರಾನ್ ಎಷ್ಟಿದೆ ಅಂತ ನಾವು ಕಂಡುಹಿಡಿಬೇಕು. ಹೇಗ್ ಕಂಡುಹಿಡಿತೀವಿ? ಇದನ್ನ ಇಲ್ಲಿ ಕಳಿಸ್ತೀವಿ. 50 ಮೈನಸ್ 20, ಇಲ್ಲಿ ಪ್ಲಸ್ 20 ಇರೋದು ಇಲ್ಲಿ ಹೋದ ತಕ್ಷಣ ಮೈನಸ್ 20 ಆಗುತ್ತೆ. ಬೇಸಿಕ್ ಮ್ಯಾಥಮೆಟಿಕ್ಸ್ ವಿಲ್ ಗಿವ್ ಯು ದ ನ್ಯೂಟ್ರಾನ್. ಸೊ ನ್ಯೂಟ್ರಾನ್ ಎಷ್ಟಾಗುತ್ತೆ? 30 N ಆಗುತ್ತೆ, 30 ನ್ಯೂಟ್ರಾನ್ ಆಗುತ್ತೆ. ದಿಸ್ ವಾಸ್ ಜಸ್ಟ್ ಅನ್ ಎಕ್ಸಾಂಪಲ್ ದಟ್ ಐ ಹ್ಯಾವ್ ಗಿವನ್ ಟು ಯು. Okay, so number of neutrons is equal to mass number minus atomic number. So mass number minus atomic number namge neutrons sikta hogutte. This is how you determine the neutrons. Clear with this explanation? Okay. Next. So ಈ ಎಲ್ಲಾ ಡೆಫಿನಿಷನ್ ಇಂದ ನಮ್ಗೆ ಏನ್ ಅರ್ಥ ಆಯ್ತು? Atomic mass and the atomic number, we can conclude that isotopes are those elements have the same atomic number and different mass number. Let us know something about the isotopes of hydrogen. ನಾನು ಹೈಡ್ರೋಜನ್ ಅನ್ನ ನಿಮ್ಗೆ ಎಕ್ಸಾಂಪಲ್ ಕೊಡಕ್ಕೆ ಅಂತ ತೆಕ್ಕೊಂಡಿದ್ದೀನಿ. There are 3 isotopes of hydrogen and these are called as protium, deuterium and tritium. Okay, so all 3 of them have the same number of protons, but number of neutrons differ. In protium, the number of neutrons is 0. In deuterium, it is 1 and tritium, it is 2. ಆಯ್ತಾ? ಈಗ ಹೈಡ್ರೋಜನ್ ಅಲ್ಲಿ ಈ ರೀತಿ ಇರುತ್ತೆ. ಪ್ರೋಟಾನ್ಸ್, ಎಲೆಕ್ಟ್ರಾನ್ಸ್, ಇದರಲ್ಲಿ ನ್ಯೂಟ್ರಾನ್ಸ್ ಇರುತ್ತೆ. ಒಂದ್ರಲ್ಲಿ 0 ಇರುತ್ತೆ, ಇದರಲ್ಲಿ ಯಾವುದೇ ನ್ಯೂಟ್ರಾನ್ಸ್ ಇರೋದಿಲ್ಲ. ಇದರಲ್ಲಿ 1 ಇರುತ್ತೆ ಅಂಡ್ ಇದರಲ್ಲಿ 2 ಇರುತ್ತೆ. ಓಕೆ, ಸೊ ಈ ಒಂದು ಎಕ್ಸಾಂಪಲ್ ಕೂಡ ನೀವು ತೆಕ್ಕೊಬಹುದು. ಎಲ್ಲಿ ನ್ಯೂಟ್ರಾನ್ ಆಟಮಿಕ್ ನಂಬರ್ ಗಳು ಸೇಮ್ ಇರುತ್ತೆ, ಆದ್ರೆ ನ್ಯೂಟ್ರಾನ್ಸ್ ಅಲ್ಲಿ ಮಾತ್ರ ವ್ಯತ್ಯಾಸ ಆಗ್ತಾ ಇರ್ತಿರುವಂತಹ ಒಂದು ಎಕ್ಸಾಂಪಲ್ ನ ನೀವು ಹೈಡ್ರೋಜನ್ ಅಲ್ಲಿ ತಗೋಬಹುದು. ಹೈಡ್ರೋಜನ್ ಅಲ್ಲಿ ಇರುವಂತಹ 3 ಅಂಶಗಳಲ್ಲಿ ಒಂದ್ರಲ್ಲಿ 0 ನ್ಯೂಟ್ರಾನ್ ಅನ್ನೋದೇ ಇರೋದಿಲ್ಲ, ಮತ್ತೊಂದ್ರಲ್ಲಿ 1 ಇರುತ್ತೆ, ಮತ್ತೊಂದ್ರಲ್ಲಿ 2 ಇರುತ್ತೆ. ಸೊ ಒಂದ್ ಮಗು ಕೇಳ್ತಲ್ಲ ಪ್ರಶ್ನೆ, ಮ್ಯಾಮ್ ನ್ಯೂಟ್ರಾನ್ ಅನ್ನ ಹೆಂಗೆ ಮ್ಯಾಮ್ ಡಿಟರ್ಮೈನ್ ಮಾಡ್ತಿದ್ವಿ ಅಂತ ಅನ್ಬಿಟ್ಟು. ಈ ಮಾಸ್ ನಂಬರ್ 1 ಇದೆ, ಪ್ರೋಟಾನು 1 ಇದೆ ಅಂದ್ರೆ ನ್ಯೂಟ್ರಾನ್ 0 ಇರುತ್ತೆ ಅಂತ ಅರ್ಥ. ಇಲ್ಲಿ ಮಾಸ್ ನಂಬರ್ ಅಲ್ಲಿ 2 ಇದೆ, ಪ್ರೋಟಾನ್ ಎಷ್ಟಿದೆ? ಇಲ್ಲಿ 1 ಇದೆ. ಸೊ ನ್ಯೂಟ್ರಾನ್ ಎಷ್ಟಾಗಿರ್ಬೇಕು? 1. 1 + 1 2. ಮಾಸ್ ನಂಬರ್ 3 ಇದೆ, ಪ್ರೋಟಾನ್ ಒಂದೇ ಒಂದಿದೆ ಅಂದ್ರೆ ಎಷ್ಟಾಗಿರುತ್ತೆ ನ್ಯೂಟ್ರಾನ್? 2. ಸೊ ನ್ಯೂಟ್ರಾನ್ ಅನ್ನು ಹೇಗೆ ಡಿಟರ್ಮೈನ್ ಮಾಡ್ತೀವಿ? ಮಾಸ್ ನಂಬರ್
ಮತ್ತೆ ಆಟಮಿಕ್ ನಂಬರ್ ಸಹಾಯದಿಂದ ನಾವು ಡಿಟೆಕ್ಟ್ ಮಾಡ್ತಾ ಹೋಗ್ತೀವಿ. ಕ್ಲಿಯರ್ ವಿತ್ ದಿಸ್ ಕಾನ್ಸೆಪ್ಟ್? ಹಾಗಾದ್ರೆ ಮೇಡಮ್, ಈ ಇಸೋಟೋಪ್ಸ್ ಮತ್ತೆ ಇಸೋಬಾರ್ ಮಧ್ಯೆ ಯಾವುದೇ ವ್ಯತ್ಯಾಸ ಇಲ್ವಾ? ಯಾಕಿಲ್ಲ? ಇದೆ. ಕೆಮಿಕಲ್ ಎಲಿಮೆಂಟ್ ವಿಚ್ ಹ್ಯಾಸ್ ದ ಸೇಮ್ ಮಾಸ್ ಇಸೋಬಾರ್ ಅಲ್ಲಿ, ಆದ್ರೆ ಇಸೋಟೋಪ್ಸ್ ಅಲ್ಲಿ ಆಟಮಿಕ್ ಸ್ಟ್ರಕ್ಚರ್ ಆಫ್ ದ ಸೇಮ್ ಎಲಿಮೆಂಟ್ ಡಿಫ್ರೆಂಟ್ ಇರುತ್ತೆ. ಓಕೆ, ಇಸೋಬಾರ್ಸ್ ಅಲ್ಲಿ ಏನಾಗುತ್ತೆ? ಕೆಮಿಕಲ್ ಎಲಿಮೆಂಟ್ ವಿಚ್ ಹ್ಯಾಸ್ ದ ಸೇಮ್ ಮಾಸ್, ವೆರಾಸ್ ಇಸೋಟೋಪ್ ಅಲ್ಲಿ ಡಿಫ್ರೆಂಟ್ ಆಟಮಿಕ್ ಸ್ಟ್ರಕ್ಚರ್ ಆಫ್ ದ ಸೇಮ್ ಎಲಿಮೆಂಟ್ ಇರುತ್ತೆ. ಇಲ್ಲಿ ಅಟಮಿಕ್ ಮಾಸಸ್ ಆರ್ ಈಕ್ವಲ್, ಆದ್ರೆ ಇಸೋಟೋಪ್ಸ್ ಅಲ್ಲಿ ಅಟಮಿಕ್ ಮಾಸಸ್ ಆರ್ ಡಿಫ್ರೆಂಟ್. ಇಸೋಬಾರ್ಸ್ ಅಲ್ಲಿ ಆಫನ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆರ್ ಸಿಮಿಲರ್, ವೆರಾಸ್ ಇಸೋಟೋಪ್ಸ್ ಅಲ್ಲಿ ಯೂಶಲಿ ಫಿಸಿಕಲ್ ಪ್ರಾಪರ್ಟೀಸ್ ಆರ್ ಡಿಫ್ರೆಂಟ್. ಓಕೆ, ಅಟಮಿಕ್ ನಂಬರ್ ಇಲ್ಲಿ ಡಿಫ್ರೆಂಟ್ ಆಗಿರುತ್ತೆ, ಆದ್ರೆ ಇಸೋಟೋಪ್ಸ್ ಅಲ್ಲಿ ಅಟಮಿಕ್ ನಂಬರ್ ಸೇಮ್ ಆಗಿ ಇರುತ್ತೆ. ಕೆಮಿಕಲ್ ಎಲಿಮೆಂಟ್ಸ್ ಆರ್ ಡಿಫ್ರೆಂಟ್ ಆಗಿರುತ್ತೆ, whereas same chemical elements have different mass number here. So this was about isobars and isotop. Clear with this concept? Clear with this understanding? Anyone has any doubt? ಈ differences ನ ನೋಡ್ಕೊಬೇಕಾದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಬಟ್ ಕನ್ಫ್ಯೂಸ್ ಆಗದೆ ಕ್ಲಿಯರ್ ಆಗಿ ಡಿಸ್ಟಿಂಗ್ವಿಶ್ ಮಾಡ್ಕೊಳ್ಳಿ. ಸೊ ಇದನ್ನ ಹೇಳ್ತಾ ಈ ಪರ್ಟಿಕ್ಯುಲರ್ ಸ್ಟ್ರಕ್ಚರ್ ಆಫ್ ದಿ ಆಟಮ್ಗೆ ಒಂದು ಶುಭಂನ ಹಾಡ್ಬಿಡೋಣ. ವಿ ಆರ್ ಡನ್ ವಿತ್ ದಿಸ್ ಚಾಪ್ಟರ್, ಬಟ್ ಈ ಚಾಪ್ಟರ್ ನ ಬೆಟರ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಲಿಕ್ಕೆ ಐ ಹ್ಯಾವ್ ಅನ್ ಆಕ್ಟಿವಿಟಿ. ಏನ್ ಆಕ್ಟಿವಿಟಿ ಇದೆ ಬನ್ನಿ ನೋಡೋಣ. Okay, we still have 8 minutes time. I shall share my screen. ನಿಮ್ಮೆಲ್ಲರಿಗೂ ಕಾಣಿಸುತ್ತಾ ಅಂತ ಹೇಳಿ. ಕಾಣಿಸ್ತಾ ಇದೆಯಾ ಸ್ಕ್ರೀನು? ಸೊ ಡೀಲ್ ಅನ್ಬೇಕು ನೀವು ಆಕ್ಟಿವಿಟಿ ಮಾಡ್ಬೇಕು ಅಂದ್ರೆ. ಎಲ್ಲಿ ಡೀಲ್ ಅನ್ನಿ ನೋಡೋಣ. ಕೇಳಿಸ್ತಾನೆ ಇಲ್ಲಪ್ಪ ಡೀಲ್ ಅನ್ನೋದು. ಡೀಲಾ? ನೋ ಡೀಲಾ? ನೋಡೋಣವಾ ಬೇಡ್ವಾ? ಚೆಲ್ಲಕೆರೆ ಡೀಲ್ ಅಂತಿದ್ದಾರೆ. ಓಕೆ, ನಿಧಾನವಾಗಿ ಮಕ್ಕಳು ಆಕ್ಟಿವ್ ಆಗ್ತಾ ಇದ್ದಾರೆ. ಫೈನ್. ಡೀಲ್ ನೋಡೋಣ. ಅಯ್ಯೋ ಮೇಡಮ್, ನಾವೇನೋ ಚಿತ್ರ ಬರುತ್ತೆ ಅನ್ಕೊಂಡ್ರಿ, ನೀವ್ ನೋಡಿದ್ರೆ ಇಲ್ಲೂ ಪ್ರಾಬ್ಲಮ್ಸ್ ನ ಕೇಳ್ತೀರಲ್ಲ. ಕಲಿಬೇಕು ಮಕ್ಕಳೇ, ಪ್ರಾಬ್ಲಮ್ಸ್ ನೆಲ್ಲ ಸಾಲ್ವ್ ಮಾಡೋದನ್ನ ಕಲಿಬೇಕು. ಸೊ ಈಗ ಫಸ್ಟ್ ಪ್ರಶ್ನೆ. ಓಕೆ, ಹೌ ವಿಲ್ ಯು ಫೈಂಡ್ ವ್ಯಾಲೆನ್ಸಿ ಆಫ್ ಕ್ಲೋರಿನ್, ಸಲ್ಫರ್ ಅಂಡ್ ಮೆಗ್ನೀಷಿಯಂ? ಹೇಗ್ ಕಂಡಿಡ್ತೀರಾ? ಹೌ ವಿಲ್ ಯು ಫೈಂಡ್ ವ್ಯಾಲೆನ್ಸಿ ಆಫ್ ಕ್ಲೋರಿನ್, ಸಲ್ಫರ್, ಮೆಗ್ನೀಷಿಯಂ? ಡೀಲ್ ಮ್ಯಾಮ್, ಡೀಲ್ ನಿಮ್ಗೆ ನೀವೇ ಹೇಳ್ಬಿಡಿ ನಮ್ಗೆ. ಹೌದಾ? ಹೇಗ್ ಕಂಡಿಡ್ತೀವಿ? ಓಕೆ, ಕ್ಲೋರಿನ್ ನಾನು ಹೇಳ್ಕೊಡ್ತೀನಿ. ಹೀಗಿರುತ್ತಾ ಕ್ಲೋರಿನ್? ಸೊ ಹೀಗಿದ್ದಾಗ ನಾವಿಲ್ಲಿ ಏನಂತ ಏನೇನ್ ಕಂಡಿಡ್ಕೊಂಡು ಹೋಗ್ತೀವಿ? 2, ಆಮೇಲೆ ಗುಡ್ 8, ಆಮೇಲೆ 7. ಹೌದಾ? ಸೊ 1s ಸ್ಕ್ವೇರ್, 2s ಸ್ಕ್ವೇರ್, 2p to the power of 6, 3s ಸ್ಕ್ವೇರ್, 3p5. ಈ ರೀತಿಯಾಗಿ ಇರುತ್ತೆ ಕ್ಲೋರಿನ್. ಸೊ ಆದ್ರಿಂದ ವ್ಯಾಲೆನ್ಸಿ ಇದನ್ನೆಲ್ಲ ಕೂಡಿ ಕಳೆದು ಅಂದಾಜ್ ಹಾಕಿ ಎಲ್ಲ ನೋಡಿದಾಗ ಏನ್ ಬರುತ್ತೆ? 1 ಬರುತ್ತೆ. ನೋಟ್ ಮಾಡ್ಕೊಳ್ಳಿ ಇದನ್ನ. ನೋಟ್ ದಿಸ್ ಡೌನ್. ಎ ಅಂತ ಹಾಕಿ ನೋಟ್ ಮಾಡ್ಕೊಳ್ಳಿ. ಡನ್. ನೆಕ್ಸ್ಟ್ ಏನ್ ಕೇಳಿದ್ರಲ್ಲಿ? ಸಲ್ಫರ್. ಸಲ್ಫರ್ ಹೇಗೆ? ಸಲ್ಫರ್ಗೂ ಕೂಡ ಬಿ. ಎಸ್ ನ ತೆಕ್ಕೊಂತೀವಿ. ದಿಸ್ ವಿಲ್ ಬಿ 3, 2 ಅಂಡ್ ದಿಸ್ ವಿಲ್ ಬಿ
16. ಇದನ್ನ ಸ್ಪ್ಲಿಟ್ ಮಾಡಿದಾಗ್ಲೂ ಕೂಡ ವಿಲ್ ಹ್ಯಾವ್ ಲೈಕ್ 2, 8. ಸೊ ಎರಡು ಈವನ್ ನಂಬರ್ ಆಗಿರೋದ್ರಿಂದ ವಿಲ್ ಹ್ಯಾವ್ another even number 6. Okay. And the same thing will be followed here. 1s square, 2s square, 2p to the power of 6, 3s square, 3p to the power of 4. ಸೊ ಇದನ್ನೆಲ್ಲ ನೋಡಿದಾಗ ವ್ಯಾಲೆನ್ಸಿ ಎಷ್ಟಿರುತ್ತೆ? 2. We got an answer from DBRARS school. Very good children. And Mantur school also. Way too fast. Very good. ಸೊ ವ್ಯಾಲೆನ್ಸಿ ಮೊದಲನೇದಕ್ಕೆ 1 ಇತ್ತು, ಎರಡನೇದಕ್ಕೆ ಅಂದ್ರೆ ಸಲ್ಫರ್ಗೆ 2 ಇತ್ತು. ಈಗ ಮೆಗ್ನೀಷಿಯಂಗೆ ಎಷ್ಟಿರಬಹುದು? ಮೆಗ್ನೀಷಿಯಂಗೆ ಎಷ್ಟಿರಬಹುದು? ಸೊ ಇದು ಕ್ಯಾಪ್ಸಲ್ ಬರುತ್ತೆ. ಓಕೆ, ಮೆಗ್ನೀಷಿಯಂಗೆ 24 ಬರುತ್ತೆ, ಇಲ್ಲಿ 12 ಬರುತ್ತೆ. ಸೊ ಆದ್ರಿಂದ ವ್ಯಾಲೆನ್ಸಿ ಅಗೇನ್ 1s to the power of 2, 2s to the power of 2, 2p to the power of 6, 3s to the power of 2. So valency will be, okay. So this is how it is. Those who have not noted down, please note it down. Okay, done with this. We'll go to the next card. Deal? Yes. If the number of electrons in an atom is 8 and number of proton is also 8. Okay, ಎರಡು 8, 8. Number of electrons is 8, protons is 8. Then, what is the atomic number of the atom? What is the charge of an atom? ಎರಡು ಪ್ರಶ್ನೆ ಇದೆ. What is the atomic number of atom and what is the charge of atom? Any guesses? I'm not asking about the mass number. Confused ಆಗ್ಬೇಡಿ. I'm asking you about atomic number. I'm getting the answers for mass number. No, I'm asking you atomic number. Be specific, be clear. If the number of electrons in an atom is 8, proton is 8, then what will be the atomic number? Question ಅಲ್ಲೇ ಆನ್ಸರ್ ಇದೆ. ಹಾ, ಇವಾಗ ಕರೆಕ್ಟ್ ಆನ್ಸರ್ ಬರ್ತಿದ್ಯಾ? ಮಂತೂರ್ ಸ್ಕೂಲ್ ಫಸ್ಟ್ ಯು ಗೇವ್ ದ ರೈಟ್ ಆನ್ಸರ್. ಸೊ ವಾಟ್ ವಿಲ್ ಬಿ ದ ಆನ್ಸರ್? ಇಲ್ಲೇ ಇದೆಯಲ್ಲ, ಪ್ರೋಟಾನ್ 8 ಅಂದ್ರೆ ಆಟಮಿಕ್ ನಂಬರ್ ಏನು? ಆಟಮಿಕ್ ನಂಬರ್ ಇಸ್ ನಥಿಂಗ್ ಬಟ್ ಪ್ರೋಟಾನ್ ಇಟ್ ಸೆಲ್ಫ್. ಸೊ ದಟ್ ವಿಲ್ ಬಿ 8. Okay, and what is the charge of an atom? We all know that in the atom, the number of protons is equal to the number of electrons. So, thus, both the positive and negative charges neutralize each other. Hence, the atom does not possess any charge. ಇದು ಸ್ವಲ್ಪ ಡಿಸ್ಕಸ್ ಮಾಡ್ಬೇಕು. ಮಕ್ಕಳು ಕನ್ಫ್ಯೂಸ್ ಆಗ್ತಾರೆ ಇಲ್ಲಿ. ಏನಾಗ್ತಾ ಇದೆ ಇಲ್ಲಿ? ಆಟಮ್, ನ್ಯೂಕ್ಲಿಯಸ್, ಪ್ರೋಟಾನ್ ಎಷ್ಟಿದೆ? 8 ಇದೆ. ಹೌದಾ? ಆಮೇಲೆ ಏನ್ ಹೇಳಿದ್ರು? ಎಲೆಕ್ಟ್ರಾನ್ ಎಷ್ಟಿದೆ? 8 ಇದೆ. ಹೌದಾ? ಸೊ ಈಗ ಆಟಮಿಕ್ ನಂಬರ್ ಎಷ್ಟು ಅಂತ ಕೇಳಿದ್ರು. ಪ್ರೋಟಾನ್ ಇಸ್ ನಥಿಂಗ್ ಬಟ್ ಆಟಮಿಕ್ ನಂಬರ್ 8 ಅಂತ ಹೇಳಿದ್ರಿ. ಸರಿ. ಆಟಮಿಕ್ ಚಾರ್ಜ್ ಏನಾಗುತ್ತೆ? ಚಾರ್ಜ್ ಆನ್ ಅನ್ ಆಟಮ್ ಏನಾಗುತ್ತೆ? ಸೊ ಎರಡು ಕೂಡ ಈಕ್ವಲ್ ಇದೆ. ಇದು 8 ಇದೆ, ಇದು 8 ಇದೆ. ಸೊ ಆದ್ರಿಂದ ಬೋತ್ ಒನ್ ಇಸ್ ಪಾಸಿಟಿವ್ 8 ಅಂಡ್ ಒನ್ ಇಸ್ ನೆಗೆಟಿವ್ 8. ಸೊ ಏನಾಗುತ್ತೆ? ಪ್ಲಸ್ ಅಂಡ್ ಮೈನಸ್ ನ್ಯೂಟ್ರಲೈಸ್ ಆಗುತ್ತೆ. ಸೊ ದೇರ್ ಇಸ್ ನೋ ಚಾರ್ಜ್ ಇನ್ ದ ಆಟಮ್. ಎಕ್ಸಾಂಪಲ್ ಕ್ವಶನ್ ಹಿಂಗೆ ಸ್ವಲ್ಪ ಕನ್ಫ್ಯೂಸ್ ಆಗಂಗೆ ಕೊಡ್ತಾರೆ, ಬಟ್ ಯು ಮಸ್ಟ್ ಬಿ ರೆಡಿ ಟು ಆನ್ಸರ್ ಇಟ್ ರೈಟ್ಲಿ. ನೆಕ್ಸ್ಟ್ ಕ್ವೆಶ್ಚನ್. Deal? Helium atom has an atomic mass of 4 atomic unit and 2 protons in its nucleus. So how many neutrons does it have? ಎಷ್ಟು ನ್ಯೂಟ್ರಾನ್ಸ್ ಇರುತ್ತೆ ನೋಡೋಣ. ಸೊ ಎಷ್ಟು ಹೇಳಿದ್ ನಾನು? 4 ಅಟಮಿಕ್ ಯೂನಿಟ್ ಇದೆ, ಮತ್ತೆ
ಪ್ರೋಟಾನ್ಸ್ ಇದೆ. ಹೇಗ್ ಬರಿತೀವಿ ನಾವ್ ಅದನ್ನ? ಮಾಸ್ ಯೂನಿಟ್, ಸಿಂಬಲ್ ಆಫ್ ದ ಎಲಿಮೆಂಟ್, ಅಟಮಿಕ್ ಯೂನಿಟ್, ಹೀಗ್ ತಾನೇ ಬರೆಯೋದು. ಸೊ ಹಾಗಾಗಿ ಎಷ್ಟಿದೆ ಈಗ? ನಂಬರ್ ಆಫ್ ನ್ಯೂಟ್ರಾನ್ಸ್ ಚೆಕ್ ಮಾಡೋದು ಹೇಗೆ? ಹೀಲಿಯಂ ಎಷ್ಟಿದೆ? 4 ಇದೆ. ಅಟಮಿಕ್ ನಂಬರ್ 2 ಇದೆ. ಹೌದಾ? ಸೊ ಮಾಸ್ ನಂಬರ್ ಎಷ್ಟಿದೆ? 4. ಇದು ಅಟಮಿಕ್ ನಂಬರ್ ಎಷ್ಟಿದೆ? 2 ಪ್ಲಸ್ ನ್ಯೂಟ್ರಾನ್. ಹೌದಾ? ಸೊ ಇಲ್ಲಿ ಏನಾಗುತ್ತೆ? ನಾನು ಏನಂತ ಹೇಳ್ಕೊಟ್ಟಿದ್ದೆ, ನ್ಯೂಟ್ರಾನ್ ನ ಹೆಂಗ್ ಡಿಟರ್ಮೈನ್ ಮಾಡ್ತೀವಿ? ಮಾಸ್ ನಂಬರ್ ಮೈನಸ್ atomic number, we get the neutron. So mass number is 4, atomic number is 2, neutron is how much? 2. So 2 will be the neutron. Clear with this understanding? Simple ide alva? Neutrons na henge determine ಮಾಡೋದು ಅನ್ನೋದು. Yes, deal with the next question. Deal. Name the 3 subatomic particles of an atom. ಏನೇನಪ್ಪ ಸಬ್-ಅಟಮಿಕ್ ಪಾರ್ಟಿಕಲ್ಸ್? ಮ್ಯಾಮ್ ಕ್ಲಾಸ್ ಸ್ಟಾರ್ಟ್ ಆದಾಗ್ಲಿಂದ ಹೇಳ್ತಾನೇ ಇದ್ದೀರಾ, ನಮ್ಗೆ ಗೊತ್ತಿದೆ. ಹಂಗಾದ್ರೆ ಹೇಳಿ ನೋಡೋಣ. ಏನಿದೆ ಸಬ್-ಅಟಮಿಕ್ ಪಾರ್ಟಿಕಲ್ಸ್? ಒಂದು ಆಟಮ್ ಒಳಗಡೆ 3 ಪಾರ್ಟಿಕಲ್ಸ್, ಬ್ರಹ್ಮ, ವಿಷ್ಣು, ಮಹೇಶ್ವರ. ಯಾರ್ಯಾರು ಬ್ರಹ್ಮ, ವಿಷ್ಣು, ಮಹೇಶ್ವರ? ವೆರಿ ಗುಡ್. ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ಎಲೆಕ್ಟ್ರಾನ್ಸ್. ಮನ್ಸೂರ್ ಸ್ಕೂಲ್, ವೆರಿ ಗುಡ್. ಓಕೆ, ಲಾಸ್ಟ್ ಕ್ವೆಶ್ಚನ್. ಓಕೆ, write the distribution of electrons in carbon and sodium atom. ಕಾರ್ಬನ್ ಮತ್ತೆ ಸೋಡಿಯಂ ಆಟಮ್ ಅಲ್ಲಿ ಒಂದೇ ಒಂದು ಡಿಸ್ಟ್ರಿಬ್ಯೂಷನ್ ಅನ್ನ ನಾವು ಬರಿಬೇಕಾಗತ್ತೆ. ಸೊ ಯಾರಾದ್ರೂ ಬರ್ದ್ ಹಾಕ್ತೀರಾ ಇಲ್ಲಿ? ಫಸ್ಟ್ ಕಾರ್ಬನ್ ನೋಡೋಣ. ಫಸ್ಟ್ ವಿಲ್ ಚೆಕ್ ವಿತ್ ಕಾರ್ಬನ್. Come on students, give me the answer. So just wait for 1 minute. We'll wrap up the session. ಕಾರ್ಬನ್ ಏನ್ ಬರುತ್ತೆ? ಹೌದಾ? Yes, the distribution of electrons in carbon is this way, K2 and L4. ಅದೇ ರೀತಿ ಸೋಡಿಯಂ. ಸೋಡಿಯಂ ಹೇಳಿ ನೋಡೋಣ. K ಎಷ್ಟು ಬರುತ್ತೆ? L ಎಷ್ಟು ಬರುತ್ತೆ? And we also have M in sodium. Yeah, please tell me. K ಎಷ್ಟು ಬರುತ್ತೆ? Okay, 2. L ಎಷ್ಟು ಬರುತ್ತೆ? 8. M ಎಷ್ಟು ಬರುತ್ತೆ? ಹೌದಾ? Please note it down. Yeah. Very sorry for extending the session by 3 minutes since we started late. So from the next time, please do join the session at the time, students, so that we will not extend the session. Okay. Having said that, hope you found this class very interesting. Thank you so much for your active participation. Let us meet in the next session. Have a good day. Namaste.